ಸಿನಿಮಾ 150 ಡೇಸ್ ನಂದು ಮುಗಿಯುತ್ತೆ. 150 ಡೇಸ್ ಎಂಟರ್ ಇದು. ಯಾಕಂದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಆನ್ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 ಅವರ್ ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು. ಸೊ ಅದರಿಂದ ಆನ್ ಟೈಮ್ ಮಾಡಿದ್ದೀವಿ, ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ ಅವಾಗ. ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ 150 ಡೇಸ್ ಇನ್ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್, 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜು ಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ. ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಅಂದ್ಬಿಟ್ಟು ಅದು ರಾಹುಲ್ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸಾಂಗು ಒಬ್ಬೊಬ್ರು ಅಂದರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಒಬ್ಬರು. ಯಾಕೆಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ. ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸ್ಟೆಂಟ್ ಆಗಿ ಮಾಡಿದ್ದೀನಿ. ಪ್ರೇಮ್ ಸರ್ ಇವ್ನು ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸ್ಟೆಂಟಾಗಿ ಹೋಗ್ಬೇಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರಿಗೂ. ಆರಂಭದಿಂದಾನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಷನ್? ಡಿಸೆಂಬರಲ್ಲಿ ಬರುತ್ತೆ, 100% ಬರುತ್ತೆ. ಅಲ್ಲ, ಪದೇ ಅದು ಒಂದು ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೆ. ಆಮೇಲೆ ಡಬ್ಬಿಂಗ್ ಐ ಥಿಂಕ್ ನೀವು 1 ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 ಇಯರ್ ಹಿಂದೆನೇ ಕೊನೆಯಿಂದ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ, ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು. ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ, ವಾರ್ ಬಿಗನ್ಸ್. ಸ್ಟಾರ್ಟಿಂಗಿಂದ ಅದೇ ಇದರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಧ್ರುವ ಸರ್, ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ವಿಚಾರಕ್ಕೆ? ಫೀಲ್ಡ್ಗೆ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರೆ ವೀರಮರಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ ಅಷ್ಟೇ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರೋಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ? ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನೋದು? ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ, ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತು ಶ್ಯಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ಯಾಮಣ್ಣ ಲಾಸ್ಟ್ ಗೀಸ್ ಆಯ್ತಾ ನಮ್ಮ ಸಿನಿಮಾದ? ಅದವರು ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯಾವಂತೆ. ಓಕೆ, ಸೊ ದೆನ್ ಒಂದು. ಆಮೇಲೆ ಧ್ರುವ ಅವ್ರದ್ದು ಅದು ಹಿಟ್ಟು, ಪೊಗರು ಅದು ಹಿಟ್ಟಾಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು. ಎರಡನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದ್ದೀವಲ್ಲ, ಸಿಂಗರ್ಗಳ ಕೈಲಿ, ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸೀರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮ್ಮು ವಿಜಯ್ ಯೇಸುದಾಸ್ ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು. ಅಂದರೆ 260 ಜನ ಮೇಲೆ ಮಾಡಿದ್ದೀವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವ್ರ ಹೆಸರು ಮಗ, ನಮ್ಮ ರಿಕ್ಕಿ. ಅದಾದಮೇಲೆ ಇವರು ನಮ್ಮ ತಬ್ಲಾ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದರೆ ಈ ಥರ ಒಂದೊಂದು ಟೀಮು ಬರೀ 3 ಜನ ರಿದಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ, 60 ಜನ. ಅಂಗ್ಲೇಕ್ ಹಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ವಿ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು. ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದು ಏನೋ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ. ಅರ್ಜುನ್ ಜನ್ಯ, ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ. ಅಷ್ಟು ಕಾಸು ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ, ಒಂದು ಸಣ್ಣ ಎಕ್ಸಾಂಪಲು. ನಮ್ಮ ಎಡಿಟರ್ ಹತ್ರ ಹೋಗಿ, ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀರಲ್ಲ ಅಂತಾರೆ. ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ, ಬಾಸ್ ಓಪನೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ, ನಂಗೆ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸೋಕ್ಕೆ ಕರೆದೆ ಸ್ಟುಡಿಯೋಗೆ. ನಮ್ಮ ಅರ್ಜುನ್ ಅವ್ರಿಗೆ ಹೇಳಿದೆ, ಕೇಳಿಸ್ ಮಗನೆ ಅಂತ.
ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ, ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ನಾವು ತೊಗೊಂಡೋಗಿ ಚೆನ್ನೈಲಿ ಮಾಡಬೇಕು, ತಿರ್ಗಿ ಅದನ್ನು ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂಚೂರು ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿರೋ ಪಾಪ ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಐ ವಾಂಟ್ ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ ಅಲ್ಲೇ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ ಮೈಕೆ ಸರ್ ಮೋಹನ್ ಬಿ ಕೆರೆ ಅವರು. ಪ್ರೇಮ್ ಸರ್, ನಮ್ಮ KFI ಇಂದ ರಂಗನಾಥ್ ಅಂತ. ಸರ್, ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು, ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ. ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು, ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿದ್ದು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರೋಂಥ ಒಂದು ಟೈಮಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆ್ಯಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದು ಒಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಇದೆ, ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚರಾಗುತ್ತೆ, ಆ ಥರ ಡೈಲಾಗ್ ಇದೆ. ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು, ಎಲ್ಲ ಥಿಯೇಟ್ರಿಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟ್ರ್ ಹಾಕ್ಬೇಡ, 400 ಥಿಯೇಟ್ರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಇದೆ ಅಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟ್ರ್ ಹಾಕ್ಬಿಟ್ಟು ಅದಾದಮೇಲೆ ಹಿಟ್ ಆದಮೇಲೆ, ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡೋನು ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟ್ರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ. ನನಗೆ ದುಡ್ಡು ಬಂತು, ಯಾಕೆ ಪ್ರೊಡಕ್ಷನ್ ನಂದೇ ಅದು, ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮ್ಯಾನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದಷ್ಟೇ. ಯಾಕೆಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ. ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಮದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಅನ್ಕೊಳ್ಳಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. 6 ದಿನ ಹೋಗೋದು ಬೇಡ ಆ ಥರ. ಸರ್, ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರನ್ನೂ ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋರನ್ನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್? ಅದರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು. ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪ್ರೇಟ್ ಮಾಡ್ತಾರೆ. ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪವ್ರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ. ಅವ್ರೇನು ಹೀರೋ ಬಂದು ನಾನೊಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ.
ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸ್ಸಲ್ಲಿ ಕುತ್ಕೊಳ್ಳೋ ಅಂದ್ರೆ ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ ನೀನು ನೋಡ್ತಾ ಕುತ್ಕೋತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅಂದ್ಬಿಟ್ರೆ ಬೇರೆ ನನಗೆ ಇಲ್ಲ ಆಗಲ್ಲಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ ಒಂದು ಲಾಸ್ಟ್ ಶೆಡ್ಯೂಲು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗ್ದಿದ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಸ್ವಲ್ಪ ಇಳಿಸೋ ಇನ್ನೊಂದು 10 kg ಇಳಿಸ್ಬಿಡು ಅಂದರೆ ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ 18 ಡೇಸ್ ಇಳಿಸ್ಕೊಂಡ್ಬಿಟ್ಟು ಅವನು 18 kg ಅಷ್ಟು ಇಳಿಸ್ಕೊಂಡ್ಬಂದವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ ಆಗ್ಬೋದು. ಸರ್ ಆಗುತ್ತೆ ಸ್ವಲ್ಪ ಕಮರ್ಷಿಯಲ್ಗೆ ಹೋಗ್ತೀನಿ ಸರ್. ನಾನು ತೀರಾ ಬುದ್ಧಿ ಹೇಳೋಕ್ಕಂತೂ ಹೋಗಲ್ಲ. ಅಲ್ಲ 70s ಎಸ್ 70s ಅಂತಂದರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿವಾಗಿರ್ತದೆ. ಸೊ ಕಮರ್ಷಿಯಲಾಗಿ ಯಾಕಂದರೆ ರೀಚ್ ಎಲ್ಲರಿಗೂ ಆಗಬೇಕಲ್ಲ ಸರ್, ಎಲ್ಲ ಕಡೆ ರೀಚ್ ಆಗಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮಗೆ ಇದಾಗುತ್ತೆ. ಸೊ ಅದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರದ್ದೇ ಆದ ಒಂದು ಇದನ್ನು ಮಾಡಿದ್ವಿ. ಯಾಕೆಂದರೆ ಉದಾಹರಣೆಗೆ ಈಗ ಸಾಂಗ್ ಬರೆಯೋಕ್ಕೆ ಕೊಟ್ಟೆ ನಾನು. ಚಂದ್ರಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡು ತಂಡಲ್ಲ ತ್ರಿಬಲ್ ಅವರು ಬರೀತಿದ್ದಾರೆ. ಎಲ್ಲ ಸಾಂಗು ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತು ಮಂಜು ನಮ್ಮ ಹುಡುಗ ಅವನೊಂದು ಬರ್ದಿದ್ದಾನೆ. 4 ಸಾಂಗ್ ನಾನು ಬರ್ದೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ. ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡ್ಯಾರೆ. ತಮಿಳ್ ಬಂದು ಮದನ್ ಕರ್ಕಿ ವೈರ್ಮುತ್ತು ಅವ್ರ ಮಗ ಮಾಡ್ಯಾರೆ. ಆ್ಯಂಡ್ ಹಿಂದಿ ಬಂದು ರಕೀಬ್ ಆಲಮ್ ಅಂತ. ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡ್ಯಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್. ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಮೆಂಟಿಗೆ ನಮಗೆ ತಕ್ಕಂತೆ ಸ್ಕ್ರೀನ್ ಪ್ರೆಸೆನ್ಸಿಗೆ ತಕ್ಕಂತೆ ಮಾಡ್ತಿರ್ತೀನಿ. ಎಸ್ ಸರ್. ಸರ್ ಇಲ್ಲ ಅಂದರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್, ಯಾಕೆಂದರೆ ತಾಯಿ ದೇವರು. ಓಕೆ, ಇದನ್ನು ಬೇರೆ ಥರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸೇ ದ್ರೋರಿ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸು. ನನಗೆ ಪ್ರತಿ ಸಾರಿ ನಾನು ಅರ್ಜುನವ್ರು ಅವಾಗಲೇ ಹೇಳಿದ್ರು ನೋಡಿದ್ರೆ ತುಂಬ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ. ಅಷ್ಟು ಚೆನ್ನಾಗಿ ನೋಡಿದರೆ ಸುಮಾರು ಒಂದು 50 ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ. ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ, ಹಗಲು ರಾತ್ರಿ ನಾನು ನೋಡಲ್ಲ. ಸೊ ಧ್ರುವರ್ ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವರ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ನಾನು ಅವನ ಥರ ಹುಟ್ಟಬೇಕಾಗಿತ್ತು ಗುರು, ಅವನ ಥರ ಬದುಕಬೇಕು ಗುರು, ಅವನ ಥರ ಬಾಳ್ಬೇಕು ಗುರು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ. ಅಂದರೆ ಅಷ್ಟು ಎಮೋಷನ್ಸ್ ಇದೆ ಸರ್. ಆ ಪಾತ್ರನೇ ಎಮೋಷನ್ನಾಗಿ ತೊಗೊಂಡೋಗಿದ್ದೀನಿ ಇದರಲ್ಲಿ. ಮೇಡಮ್ ನಮಸ್ಕಾರ, ಹೆಂಗಿದ್ದೀರಿ? ಓಕೆ. ಪ್ರೇಮ್, ಧ್ರುವ and Supreet, everybody. You are talking about ಪ್ರೇಮ್, ನೀವು ಧ್ರುವ ಸರ್ಜಾ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. ವಾಟ್ ಇಸ್ ಯೋರ್ ಪಂಕ್ಚುವಾಲಿಟಿ ಟು ಬ್ರಿಂಗ್ ದ ಮೂವಿ ಟು ಥಿಯೇಟರ್ಸ್? ಥ್ಯಾಂಕ್ ಯು ಮೇಡಮ್. ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀನು ಕೇಳ್ಬಿಡ್ತೀಯ ಅದೇನೇ ಇಲ್ವಾ? ಓಕೆ ಸರ್, ಒಂದು ಸಿನಿಮಾ ಅನ್ನೋದು ಫಸ್ಟು ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್, ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಆವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾಯಿದ್ರು ಸರ್, ಒಪ್ಕೋತೀನಿ. ಹೆಂಗೆ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತಾ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗಲೂ ಹಂಗೆ ಮಾಡೋಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಬಂದು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕು ಅಂದರೆ ಕ್ವಾಲಿಟಿ ಮಾಡಬೇಕು. ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋಕ್ಕಂತೂ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನಾನು ಹೋಗಿದ್ರು ಅವ್ರಿಗೆ ಬಾ ಮಗ ನೀನು 3 ಪಿಕ್ಚರ್ ಮಾಡೋ, ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗಬೇಕು ಅಂದರೆ. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶು, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಆ್ಯಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನೂ ಇದ್ದಾರೆ. ಸಾರಿ ಹೆಸರಲ್ಲಿ ತಪ್ಪು ತಿಳ್ಕೊಬಿಟ್ರಪ್ಪ ಯಾರೋ. ಆಮೇಲೆ ಅವ್ರ ಫ್ಯಾನ್ಗಳು ಬೈದಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೇ, ಆಯಿತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು
ಉಪ್ಪಿ ಸಾರ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ? ಮತ್ತು ಹೇಳ್ತಾ ಇದ್ದಾರೆ ಸರ್, ಮೇಡಮ್ ಏನು ಮಾಡೋಕ್ಕೆ ವರ್ಷಕ್ಕೊಂದ್ಸಲ, but that depends on the directors and the actors and the producers. ಮಾಡಬೇಕು ಮೇಡಮ್. ಅಂದರೆ ಎಲ್ಲಾರು ಮೈಕ್ ಇಟ್ಕೊಂಡು ಹೇಳ್ತಾರೆ, but nobody does it. ಹೌದು It's practical, be practical ಅಷ್ಟೇ. ಮೇಡಮ್. So ಅದು every day, everyone tells, okay, ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, what next? ಮೇಡಮ್ ಇಲ್ಲ ನಾನು ಮೇಡಮ್, ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತೆ ಮೇಡಮ್. ಯಾಕೆ ವೈ? ಇಲ್ಲ, ಎಲ್ಲ ಹೇಳ್ತಾರೆ, ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ, ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಅವ್ರವ್ರ ಕೆಪಾಸಿಟಿ. Still ಯಾಕೆ ಕನ್ನಡ ಇಂಡಸ್ಟ್ರಿ ಮೇಡಮ್, ಒಬ್ಬ ರೈತ, ಈ ಉದಾಹರಣೆ ಹೇಳ್ಬಿಡ್ತೀನಿ. ಒಬ್ಬ ರೈತ ಬಂದ್ಬಿಟ್ಟು ಯಾವುದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉಟ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನು ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು, ಬರಲ್ಲ, ಆಗಲ್ಲ ಅಂತ ಮತ್ತೆ ತಿರ್ಗಿ ಕಿತ್ತಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬ ಇವನು ಮಾಡಲೇಬೇಕು. ಅದನ್ನು ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು, ಆಗಲ್ಲ, ಹೋಗಲ್ಲ ಅಂದ್ರೆ ತಪ್ಪೋದು. ಓಕೆ, ಇವಾಗ ನೀವು ಹೇಳ್ತಾ ಇದ್ರೆ ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ಜಸ್ಟ್ ಅ ಕನ್ನಡ ಫಿಲ್ಮ್? ಯಾವ್ದು ಮೇಡಮ್? ಕೇಳಿ. ಕೇಳಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ಅಲ್ಲ, ಇವು ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳಿದ್ನಲ್ಲ ಮೇಡಮ್. ಈ ಪ್ಯಾನ್ ಇಂಡಿಯಾ ಸಿನಿಮಾ ಇಂದ ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಎಲ್ಲ ಸ್ಟಾರ್ಸ್ ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್? ಪ್ಯಾನ್ ಇಂಡಿಯಾ ಮೇಡಮ್, ಇದು ಬಿಸ್ನೆಸ್ ಸಿನಿಮಾ. ಓಕೆ, So you only think about Business. languages, not Kannada cinema. What business are you giving to Kannada cinema is important. No, what business are you giving to theaters in Kannada cinema is important, right? ಎಸ್ Yeah. ಎಸ್. ಫಸ್ಟು ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್. ಇಲ್ಲ ಅಂದರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ, ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ, ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ದೀರಾ? Asking what is the business for Kannada cinema as a producer? ಆಗುತ್ತೆ ನಿಮಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದರೆ ನೀವು ಮಾತಾಡ್ತೀವಿ ಮಗನೇ ಬಿಸ್ನೆಸ್ಸು. ಮೇಡಮ್, ಈಗ ನೀವೇನು ಹೇಳ್ತಾ ಇದ್ದೀರಾ, ಥಿಯೇಟ್ರ್ ಮುಚ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ. ಏನು ಅಲ್ಲ, ಪ್ರಶ್ನೆ ಕೇಳಿದ್ದು ನಾವು ಹೇಳಿಲ್ವಲ್ಲ. ಅಲ್ಲ, ಈಗ ಮೇಡಮ್ ಕೇಳಿದ್ದೇನು, ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್? ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಮೋರ್ ದೆನ್ 100 ಸಿನಿಮಾಸ್ ರಿಲೀಸ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ. ಅದು ಬಿಟ್ಟರೆ ಸಿನಿಮಾಗೇನು ಕಡಿಮೆ ಆಗಿಲ್ಲ. ವಾರ 5 ಸಿನಿಮಾ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್, ಏನಕ್ಕಾಗಿದೆ ಅಂತಂದರೆ ಕೋವಿಡಲ್ಲಿ 2 ವರ್ಷ ಏನಾಯಿತು, 2 ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿದ್ದಂಥ ಸಿನಿಮಾ 22ನಲ್ಲಿ 23ನಲ್ಲಿ ರಿಲೀಸ್ ಆಯಿತು. ಆ ಲೂಪಲ್ಲಿದ್ದಂಥ ಸಿನಿಮಾ. ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ. ಮೇಡಮ್, ಒಂದು ನಿಮಿಷ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು, ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. ಮೇಡಮ್, ತೆಲುಗು ಸಿನಿಮಾದಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟ್ರ್ ಮುಚ್ಚಿಲ್ವಾ? ತಮಿಳಲ್ಲಿ ಥಿಯೇಟ್ರ್ ಮುಚ್ಚಿಲ್ವಾ? ಹಿಂದಿನಲ್ಲಿ ಥಿಯೇಟ್ರ್ ಮುಚ್ಚಿಲ್ವಾ? ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನು ಮುಚ್ತಾ ಇದ್ದೀರಾ ಅಂತಿರಲ್ಲ, ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಅದೇನಾದರೂ ಗೊತ್ತಿರದೆ ಅಂತ? ಬರೀ ಬ್ಯಾಂಗ್ಳೂರ್, ಪ್ಲೀಸ್ ಲೆಟ್ ಮಿ ನೋ ಮೇಡಮ್. ಅಲ್ಲಲ್ಲ, ಅದನ್ನೇ ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು. ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯಿತು. ಆ ಕಪಾಲಿ ಕ್ಲೋಸ್ ಆದಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಮೇಡಮ್? ಸರ್, ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು. ಇವತ್ತು ನಮ್ಮ ಸಿನಿಮಾ ಶೂಟಿಂಗಲ್ಲಿ ನೀವು ಬಂದು ಎಕ್ವಿಪ್ಮೆಂಟ್ಸು ಜನ್ರೇಟರ್ ನೋಡಿದ್ರೆ ಎಷ್ಟಿರುತ್ತೆ ಗೊತ್ತಾ ಸರ್? 10 ರಿಂದ 12 ಬರೀ ಜನ್ರೇಟರ್ಸ್ ಯೂಸ್ ಮಾಡ್ತಿದ್ದೀವಿ. ನೀವು 20 ವರ್ಷಕ್ಕೆ ಮುಂಚೆ ಹೋದರೆ ಒಂದು ಜನ್ರೇಟರ್ ಇರ್ತಿತ್ತು, ಕರೆಕ್ಟಾ? ವೈ? ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಟೈಮ್ ತೊಗೋತಿದೆಯೇ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಸುಮ್ಮನೆ 150 ದಿನ 120 ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ. ಬಿಕಾಸ್ ಆ ಮೇಕಿಂಗಿಗೆ ತುಂಬ ಟೈಮ್ ತೊಗೊಳ್ತಾ ಇದೆ. ದಟ್ ಈಸ್ ದ ರೀಸನ್ 100-150 ಡೇಸ್ ಹೋಗ್ತಿದೆ. ನೀವು 1980s 1970s 1990s ನೋಡಿದ್ರೆ ಯಾವ ಸಿನಿಮಾನು 60 ದಿನ ಮೇಲೆ ಶೂಟಿಂಗೇ ಮಾಡಿಲ್ಲ.
100% ಸರ್, ಮೇಕಿಂಗ್ ಸ್ಟೈಲ್ಸ್ ಡಿಫ್ರೆಂಟ್ ಇತ್ತು. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು. ನೀವು 10 ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು, 20 ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್. ಮಗನೇ ಆವಾಗ ಒಂದು ಸಿನಿಮಾ ರಿಲೀಸ್ ಆದರೆ ಹಿಟ್ಟು ಅಂತ ಬಂದರೆ 20 ಲಕ್ಷ ದುಡ್ಡು ಬರೋದಾ ಹಿಟ್? ಇವಾಗ ಅದೇ ಸಿನಿಮಾ ಹಿಟ್ ಆದರೆ 200 ಕೋಟಿ ಬರ್ತದೆ. ಅಂದರೆ ಲೆಕ್ಕ ಹಾಕೋ, ಜನ್ರೇಷನ್ ಆ್ಯಂಡ್ ದೆನ್ ಟೆಕ್ನಾಲಜಿ. ನೋ ಟೆಕ್ನಾಲಜಿ ರೀಲೇ ಇಲ್ಲ ಮರ ಇವಾಗ. ಇಲ್ಲಿ ಕೇಳೋ, ಅವಾಗೇನಿತ್ತು ಅವಾಗೇನಿತ್ತು ನಿಮಗೆ? ರೀಲ್ ಇತ್ತು. ಬಂದ ಪಿಕ್ಚರ್ ಆದಮೇಲೆ ಬಂದು ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡು, ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡಿಬಿಡ್ತಿದ್ವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲ. ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವೇನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದಾರು ತೊಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟ್ರಿಗೆ ಹಾಕ್ಬಿಟ್ರೆ, ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ, ಇದಿಲ್ಲ ಅಂತಂದ್ರೆ ಮುಟ್ಟೋದೇ ಇಲ್ಲ, ಅವನು ಬರೋದೇ ಇಲ್ಲ. ಅವನು ನೀನು 200 ಕೋಟಿ ಖರ್ಚು ಮಾಡೋ, 500 ಕೋಟಿ ಖರ್ಚು ಮಾಡೋ, ಗುರು ಕ್ವಾಲಿಟಿ ಇಲ್ಲ, ಸಿನಿಮಾ ಬೇಕಾಗಿಲ್ಲ ಅಂತಾನೆ ಅವನು. ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡಬೇಕಲ್ಲ ನಾವು ಆಡಿಯನ್ಸ್ ನೋಡ್ಬೇಕಾದ್ರೆ, ಗುರು ಏನು ತೆಗೆದೋ ನೋಡಲ್ಲಿ ಆ ಪಿಕ್ಚರು, ಏನು ತೆಗೆದೋ ಹಿಂದಿ, ಏನು ತೆಗೆದೋ ಮಲಯಾಳಂ ಅಂದರೆ ನಾವು ಇನ್ನೂ ಅಲ್ಲೇ ಇದ್ದೀವಿ ಅಂತ ಅಲ್ಗ ಅರ್ಥ ಅಲ್ವಾ? ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ, ಅವ್ರವ್ರ ಕೆಪಾಸಿಟಿ ಅದು. ಹೌದು, ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರವ್ರ ಕೆಪಾಸಿಟಿ ಅದು. ಹಂಗನ್ಬಿಟ್ಟು ನಾನು ಹೋಗ್ಬಿಟ್ಟು ಧ್ರುವಂಗೆ ಇಲ್ಲಿ 3 ಸಿನಿಮಾ ಮಾಡ್ಮಗ ಅಂತ ಹೇಳೋಕ್ಕಾಯ್ತದ? ಅದು ಅವ್ರ ಕೆಪಾಸಿಟಿ. ಕಂಟೆಂಟ್ ಸಿಗಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ KVN ಸ್ಟ್ರಾಂಗ್ ಆಗವ್ರೆ, ಒಂಬಳೆಯವ್ರು ಸ್ಟ್ರಾಂಗ್ ಆಗವ್ರೆ, ರಾಕ್ಲೈನವ್ರು ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ಸ್ ಇರ್ತಾರೆ ಅವರು ಯುದ್ಧ ಮಾಡಕ್ಕೆ ನಿಂತ್ಕೋತಾರೆ, ಫೈಟ್ ಮಾಡ್ತಾರೆ ಅಲ್ವಾ? ಸ್ಟ್ರಾಂಗ್ ಯಾರಿಲ್ಲ ಪಾಪ, ಅವ್ರು ಹೊಡೆದಾಡ್ತಾರೆ. ಅವ್ರಿಗೊಂದು ಬಜೆಟ್ ಬೇಕೀಗ. ನಾವು ಪಬ್ಲಿಸಿಟಿ ಮಾಡಬೇಕು ಅಂದರೆ ನಮಗೊಂದು ಬಜೆಟ್ ಬೇಕು. ಮೊದಲಾಗಿದ್ರೆ ಇರ್ಲಿಲ್ಲ ಅದು. ಯಾಕೆಂದರೆ ಪೇಪರ್ ಇತ್ತು, ಒಂದು TV ಇತ್ತು, ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು, ಹೇಳುವ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳುವ, ಬರೆಯೋರು, ಚೆನ್ನಾಗಿಲ್ಲ ಬೈಯೋರು, ಇಲ್ಲಾಂದರೆ ಬರೆಯೋರು, ನಡೀತಾ ಇತ್ತು. ಈಗ ಹಂಗಲ್ಲಲ್ಲ. ಈಗ ಎಷ್ಟಿದೆ ನಿಮಗೆ ಗೊತ್ತಲ್ಲ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ? ಪ್ರೇಮ್, ಯು ಹ್ಯಾವ್ ಅನಲೈಸ್ಡ್ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ನಿಮ್ KD ಸಿನಿಮಾನೇ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಅಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್. ಅದು ಪರಿಸ್ಥಿತಿ. ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ದು. ಮೇಡಮ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ? ಅದು ಹಾಗಲ್ಲ ಮೇಡಮ್. ಇಲ್ಲಿ ಇರ್ತಕ್ಕಂಥ ಒಂದು ನಿಮಿಷ, ಬ್ಯಾಂಗ್ಳೂರಲ್ಲಿ ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪ್ಯುಲೇಷನ್? ಮೇಡಮ್, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇಫ್ ಯು ಟೇಕ್ ಅ ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್, ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ. ನೀವು ವೈಟ್ ಫೀಲ್ಡ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಫಾರ್ ಎವ್ರಿ ಒನ್. ನಾನು ಕನ್ನಡ ಜನ ಅಲ್ದಲ್ಲೇ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ತಾನು ಇಷ್ಟು ದಿನ ಟೈಮ್ ತಗೊಂಡು ಈ ಥರ ಮೇಕಿಂಗ್ ಮಾಡ್ತಾ ಇರೋದು. ಮೇಡಮ್, ನೀವು ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ. ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವು ಹೇಳ್ತೀರಿ ಹೊರತು ನಾನು ಹೇಳ್ತಾ ಇಲ್ಲ. ಮೇಡಮ್, ಅದು ನೀವು ಹೇಳ್ತಿರ್ತಕ್ಕಂಥ, ನಾನು ಸಿನಿಮಾ ಮಾಡೋ ರಿಲೀಸ್ಗೆ ನಾನು ಬೆಸ್ಟ್ ಟೈಮ್ ತಗೋತೀನಿ, ಬೆಸ್ಟ್ ಪ್ಲೇಸ್ಮೆಂಟ್ ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಮೇಡಮ್, ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇನೆ. ಅವ್ರವ್ರ ಕೆಪಾಸಿಟಿ ಮೇಡಮ್. ಅಲ್ಲಾದ್ರೂ ಟಾಪ್ ಇದೆಯಲ್ಲ ಮೇಡಮ್, 1 ಸೆಕೆಂಡ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟು ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಅಲ್ಲಲ್ಲ, ಓಕೆ, ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಬಿಟ್ಟು ದಯವಿಟ್ಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ, ಒಳ್ಳೆ ಸಬ್ಜೆಕ್ಟೇ ಸ್ಟಾರು. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಈಗ ಎಲ್ರೂ ಒಂಚೂರು ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು. ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೇ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮಾಗಿ ಏನೇನೋ ಮಾಡಿದ್ರೆ ನೋಡು ನನ್ನ ಮಗ ಕಿತ್ತೋದು ಸಿನಿಮಾ ಮಾಡೋನೆ ಅಂತ ನೀವುಗಳೇ ಕೇಳ್ತೀರ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್.
ನಮ್ಮದು ಇವಾಗ ನಮ್ದಕ್ಕೆ ಮಾತ್ರ ಮಾಡಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನ್ರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆ್ಯಂಡ್ ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಪ್ರೇಮ್ ಸರ್. ಮೇಡಮ್ ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ಸಾರಿ ಫಾರ್ ಎಸ್ ಮೇಡಮ್, ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದನ್ನು ಮೆನ್ಷನ್ ಇಟ್. ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರೂ ಮಾಡಲ್ಲ. ಅರ್ಜುನ್ ಅವ್ರಿಗೆ ಈಗ 256 ಪೀಸ್ ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನು ತಿಂದಿಲ್ಲ. ಕಷ್ಟ ಕ್ವಶನ್ ಕೇಳ್ಬಿಡಿ, ಏನು ಮೊದಲೇ ಅರ್ಥ ಆಗ್ತಾ ಇಲ್ಲ. ಕ್ವಶನ್ ಚಿಕ್ಕ ಅರ್ಧರ್ಧ ಕಾಣಿಸ್ತಾ ಇದೆ. ಹೇಳಿ ಸರ್. ಸಾರಿ ಸರ್. ಬುಡಾಪೆಸ್ಟಲ್ಲಿ ಮ್ಯೂಸಿಕ್ ಮಾಡಿರೋದು Yes, sir. 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು. ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲಿಲ್ಲ, ಇಲ್ಲಿ ಯಾವುದೋ ಸಿಂಗಲ್ ಸ್ಕ್ರೀನಲ್ಲಿ ಓಪನ್ ಆಗಲಿಲ್ಲ, ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಇದೆ ಥಿಯೇಟ್ರ್ಗಳಲ್ಲಿ. ಸೊ ಅದಕ್ಕೆಲ್ಲ ಏನು ಪರಿಹಾರ? ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತಾ, ಹೇಗೆ, ಅದಕ್ಕೇನು ಬೇರೆ ಪ್ಲ್ಯಾನ್ ಮಾಡಿ? ಸರ್, ಈ ಮಲ್ಟಿಪ್ಲೆಕ್ಸಲ್ಲಿ ಇದ್ರ ಪ್ರಾಬ್ಲಮ್ಮು ಅಷ್ಟು ಪರ್ಸೆಂಟೇಜಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ ಎಲ್ಲರೂ PVR ಅಥವಾ ಏನು ಐನಾಕ್ಸ್ ಅಂತಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಅದು ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈಗ ಪರ್ಸನಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್, ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದನೇ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 months ಎವ್ರಿ ಡೇ ಪೇಮೆಂಟು 20 ಮೆಂಬರ್ಸ್ಗೆ ಕಂಪೋಸಿಂಗಿಂದನೇ, ಜಸ್ಟ್ ಸ್ಕ್ರ್ಯಾಚಿಂದನೇ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೇ ಅಲ್ಲಿ ಮಾಡೋಕ್ಕಾಗೋದು ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರಿಗೂ ರೆಗ್ಯುಲರಾಗಿ ನುಡಿಸ್ತಾ ಇರ್ತಾರೆ, ಅವ್ರಿಗೆ ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನು ಮೀರಿಸ್ಬೇಕಿತ್ತಲ್ಲ, ನಮಗೆ ಹೊಸ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಎಲ್ಲ ಇಲ್ಲ ಮೇಡಮ್. ಎಸ್ ಸರ್. ಪ್ರೇಮ್ ಸರ್. ಅವರಿಗೆ ಹಾಯ್ ಅವರಿಗೆ ಸಂಬಂಧಪಟ್ಟಂಗೆ ಅದು ಕಂಟಿನ್ಯೂಯೇಷನ್ ಇದು. ಈ ವರ್ಷ ಮಾರ್ಟಿನ್ ಮತ್ತೆ KD ಬರ್ತಾ ಇದೆ. ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು, ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನ, ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ದೀರಾ, ಯಾವುದು ಕೆಲವೊಂದು ಏನಾದರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಮಾರ್ಟಿನು KD ಇವಾಗ ಮಾರ್ಟಿನ್ ಬಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು, ಈಗ KD ಬಂದು ಡಿಸೆಂಬರ್ ಅಂತ ಆಯಿತು. ಅಲ್ಲೇ ವರ್ಷಕ್ಕೆ 2 ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ 2 ವರ್ಷ ಗ್ಯಾಪ್ ಇರೋದ್ರಿಂದ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗೋಗುತ್ತೆ. ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ 2 ಸಿನಿಮಾನೂ ಡಿಸಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ. KDದೇನೆ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ. KVN ಸರ್ದೇನೆ ಇನ್ನೊಂದು ಸಿನಿಮಾ ಇದೆ. ಆಮೇಲೆ ಫಾಲೋಅಪ್ಸ್ ಇದೆ, ಲೈನಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸರ್. ಬಟ್ ಲೈನಪ್ಸ್ ಇದೆ. ಪಾರ್ಟ್ 2 ಅಂತ ಹೇಳಿ ಫಸ್ಟ್. ಈಗ ಇನ್ನೊಂದು ವೀಕು ನೆಕ್ಸ್ಟ್ ಮಂತ್ ಜೂನ್, ಈಗ ಮೇ ತಿಂಗಳ ಓಕೆ, ಜೂನ್ಗೆ ಮುಗಿಯುತ್ತೆ KD ಜೂನ್ಗೆ ಮುಗಿಯುತ್ತೆ. ಸೊ ಫಸ್ಟ್ ಪಾರ್ಟ್ ದೆನ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ. ಸೊ ನೋಡಿ ದೆನ್ ಜುಲೈ ಮ್ಯಾಕ್ಸಿಮಮ್ ಜುಲೈಗೆ ಅನೌನ್ಸ್ ಮಾಡ್ತೀನಿ ವಾಟ್ ನೆಕ್ಸ್ಟ್ ಅಂತ. ಫಸ್ಟ್ ಪಾರ್ಟ್ ಮಾತ್ರ ನಡೀತಾ ಇದೆ, ಫಸ್ಟು ಸೆಕೆಂಡ್ ಅಂತಿಲ್ಲ, ನಡೀತಾ ಇದೆ. ಸೊ ಒಂದು ಫಸ್ಟ್ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿಯುತ್ತೆ.
ಧ್ರುವ ಸರ್ಗೆ ಸರ್ ಅಪ್ಡೇಟ್ ಮಗ ಇಂದ ಆರ್ಯನ್ ಅಂತ ಕ್ಲೋಸ್ ಅಪ್ ಅಲ್ಲಿ ಬೇರೆ ತರ ತೆಗೆದಿದ್ದೀವಿ, ತೆಲುಗಿನಲ್ಲಿ ಬೇರೆ ತರ ತೆಗೆದಿದ್ದೀವಿ, ಡೈಲಾಗ್ ಬೇರೆ ಆಗ್ಬಾರ್ದು. ಸೊ ಪೇಮೆಂಟ್ ಕೂಡ 5 ತರ ನೀವು ಇಸ್ಕೊಂಡಿದ್ದೀರಿ. ಅಲ್ಲ, ಪೇಮೆಂಟು ಪಾಪ ಅವನು ಒಂದೇ ಪಿಕ್ಚರ್ಗೆ ತಗೊಂತಾನೆ. ಈ ಪೇಮೆಂಟ್ ಬಗ್ಗೆ ಅವನೇನು ಕೇಳೋಕ್ಕೋಗ್ಬಿಡಿ. ಆ ಖರ್ಚು ಜಾಸ್ತಿ ಆಗ್ತದೆ ಬಿಟ್ರೆ ಪಾಪ ಅವನು ಯಾವತ್ತು ಪೇಮೆಂಟ್ ನಾನು ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಲ್ಲ. ಪ್ರೇಮ್ ಸರ್, ಪ್ರೇಮ್ ಸರ್, ಸರ್ ಲಾಸ್ಟ್ ಕ್ವಶನ್. ಧ್ರುವ ಸರ್ಜಾ ಸರ್ ಕೇಡಿಲಿ ಯಾವ ಥರ ಲುಕ್ ಇದೆ, ಅವ್ರ ಅಪಿರೆನ್ಸ್ ಇದೆ ಅಂತ ಈಗ ಬಿಟ್ಟಿರುವಂಥ ಕಂಟೆಂಟಲ್ಲಿ ಗೊತ್ತಾಗಿದೆ. ಸೊ ಅದೇ ಥರ ನಾವು ಥಿಂಕ್ ಮಾಡೋದಾದರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ, ಸ್ವಲ್ಪ ರಾ ಲುಕ್ಕು ಮತ್ತು ವಿಲನ್ ಗೆಟಪ್ ಥರ ಕಾಣಿಸ್ತಾ ಇದೆ. ಅವ್ರ ಬಗ್ಗೆ ಮತ್ತು ರವಿ ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ 100% ಹೇಳ್ತೀನಿ ಗುರು, ನಿನ್ನ ಮೇಲೆ ನಿನ್ನ ಹೆಸರು ಹೇಳು ಗುರು. ರಮೇಶ್ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೀನು ವಿಲನ್ ಥರ ಕಾಣಿಸ್ತಾ ಇದೆಯಾ ಅಂತ. ಏನು ಬ್ರೋ? ಇಲ್ಲ, ಕಂಟೆಂಟ್ ಹೆಂಗಿದೆ, ಸೊ ಹೊರಗಡೆ ಕಾಣ್ತಾರೆ ಪಾತ್ರಗಳೆಲ್ಲ, ಕಂಟೆಂಟ್ ಹೊರಗಡೆಗೆ ಕಾಣುತ್ತೆ. ಪ್ರೇಮ್ ಸರ್, ಈಗ ಸರ್ ಇಲ್ಲ, ಇದು ಮ್ಯೂಸಿಕ್ದು, ಅದಕ್ಕೆ ಇನ್ನೊಂದು ಇದನ್ನು ಮಾಡ್ತೀನಿ. 24th ನಿಮ್ಮನ್ನೆಲ್ಲರನ್ನೂ ಕರೆದು ಖಂಡಿತವಾಗ್ಲೂ, ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸ್ಟೆಪ್ ಬೈ ಮೇಡಮ್ 100 ಮಾಡಿದಾಳೆ ಮೇಡಮ್, ಸಾಂಗ್ ಮಾಡಿದ್ದಾಳೆ. ಏನು ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನು ಹೇಳೋಣ ಮೇಡಮ್. ಬಟ್ ತೊಂದರೆ ಅಂತೂ ಕೊಟ್ಟು ಒಂದು ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಏನ್ಬಿಟ್ಟು ಇನ್ನು ಮಿಕ್ಕಿದೇನು ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್, ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾ ಕತೆ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಸಿನಿಮಾ ಮುಗಿಬೇಕು. ಫಸ್ಟ್ ಕಾಪಿ ಬರೋವರೆಗೂ ಇನ್ನೂ ಫಸ್ಟ್ ಕಾಪಿ ತೆಗಿಬೇಕು, ಅದಾದ್ಮೇಲೆ ತಿರ್ಗಾ ಪಬ್ಲಿಸಿಟಿ ಇದೆ, ಅದೆಲ್ಲ ಆದಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಪ್ರೇಮ್ ಸರ್, ಈಗ ಯೂಶಲಿ ಜೋಗಿ ಪ್ರೇಮ್, ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತು ರವಿ ಸರ್ ಅವರು, ರಮೇಶ್ ಅರವಿಂದ್ ಅವರು, ಇನ್ನೂ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಅಷ್ಟೇ. ಹೇಳ್ಕೊಂಡು ಹೋಗ್ತೀನಿ ಬಸ್. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನೂ ಶೂಟ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲದೆ ಇರ್ಬೋದು, ಹೇಳ್ತೀನಿ ಬಸ್ ಒಂದೊಂದೊಂದು. ಅಮ್ಮ ಹೇಳಿ, ನೀವು ಹಿಂಗೆಲ್ಲ ನೀವು ತವರಾಗ ತೊಣೆಯಲ್ಲಿ ಅಮ್ಮಗೆ. ಹಾಂ ಅಮ್ಮ, ಇಲ್ಲಮ್ಮ ಹೇಳ್ತೀನಿ, ನೀವು ಸುಮ್ಮನಿರಿ ನೀವು. ಅಯ್ಯೋ ನಿಮ್ಮ ದಮಯ್ಯ ಅಂತೀನಿ, ಸುಮ್ಗಿರಿ. ಹಾಂ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ಎದ್ದು ರೊಚ್ಕೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಟಿನ ಮುಂದೆ ಹಾಕೋ, ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು, ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದೀವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಳ್ತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ಏನು ಮೇಡಮ್, 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತೀನಿ ಮೇಡಮ್, ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ ಅಂತ ತಿರ್ಕಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವರು ನಿಂತರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ಇವನು ಶೂಟಿಂಗಲ್ಲಿ ಹಿಂಗೇನೆ ಇಲ್ಲ ಮಗನೇ, ಹಿಂಗೆ ಡೈಲಾಗ್ಗಳು ಆಮೇಲೆ ಓಹೋ ಅಂತಾನೆ ಹಿಂಗೆ ರೇಗ್ಸೋದು ನನಗೆ ಅವನು. ಎಸ್ ಮೇಡಮ್, ಏನಾರು ಇದ್ರೆ ಯಾರಿಗಾದ್ರೂ 6 ಜನದಲ್ಲಿ ಇನ್ನೇನಿರುತ್ತಣ್ಣ. ಆಮೇಲೆ ನಮ್ಮ ಮೇಡಮ್ ರೊಚ್ಕೆದ್ಬಿಟ್ಟು ಮಚ್ಚ ತತ್ತಾರೆ ಧ್ರುವಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 16th ಡೈಲಾಗ್ ಬೇಡ ಮಗ, ನೆಕ್ಸ್ಟ್ ಬರ್ತದೆ. ಅಮ್ಮ ಸಾರಿ
ಮೇಡಮ್ಗೆ ಮೈಕ್ ಕೊಡು ಮೇಡಮ್. ಅಮ್ಮ ಇನ್ನು ಪ್ರೆಸ್ ಮೀಟ್ಸ್ಗಳಿದೆಯಲ್ಲ, ಇನ್ನು ಭೇಟಿ ಆಗೋದು ತುಂಬಾ ಇದೆ. ಹ್ಞೂ ಮೇಡಮ್, ಬಟ್ ಬೈಕಿ ಬೇಡಿ ನೀವು. ಇಲ್ಲ, ನೋ ಬೈ. ಹಾಂ, ತುಂಬ ಪ್ರೀತಿಯಿಂದ ಮಾಡಿ, ನಾನು ಲವ್ ಯು ಹೇಳಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್. ಅದಕ್ಕೆ ನೀವು ಫೋನ್ ಎತ್ತಬೇಕು. ಮೇಡಮ್ ನೋಡಿ 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 ಯಾ ಇಲ್ಲಿ ನೋಡಿ ಮೇಡಮ್. ಮೇಡಮ್ ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತವರೆಗೂ ಧ್ರುವ ಸರ್ಜಾ ಡೆಫಿನೆಟ್ ಆಗಿ. So you know ಮೇಡಮ್ why ಸ್ಪೀಡ್ I'm upset. ಸ್ಪೀಡ್ ಡೈಲಲ್ಲಿ ಹಾಕೊಂಡ್ಬಿಡ್ತೀನಿ. ಏನಾಗ್ತಾ ಇದೆ ಅಂದ್ರೆ ಏನೋ ನಿಮ್ಮ ಮನೆ ಮಕ್ಕಳು ಅಂತ ಒಟ್ಟಿಗೆ ಹಾಕಬಿಡಿ ಮೇಡಮ್. ದಿನ ಬೆಳಗ್ಗೆ ನಾವು ಇಂಡಸ್ಟ್ರಿ ಬಗ್ಗೆ ಬರೆಯೋಕ್ಕೆ ನಾವು ಫೋನ್ ಮಾಡ್ತೀವಿ. ಇಲ್ಲ ಮೇಡಮ್, Okay, ಇವ್ರಿಗೆ ಯಾರೋ ಏನು ಗೊತ್ತಾ ಮೇಡಮ್, ಏನು ಗೊತ್ತಾ, ಕುಂತ್ಕೊಳ್ಳಿ ನೀವು ಕಾಫಿ ಕುಡಿಯುವ ಕುತ್ಕೊಳ್ಳಿ ನೀವು. ಇಲ್ಲ ಕುತ್ಕೊಳ್ಳಿ, ಜ್ಯೂಸ್ ಕುಡಿಯುವ ಕುತ್ಕೊಳ್ಳಿ. ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರಲ್ಲಿ ಈಗ ಗೊತ್ತು ನಿಮಗೆಲ್ಲ ಏನು ಅಂತ, ಅದಕ್ಕೆ ಈ ಥರ ಸಮಸ್ಯೆಗಳಾಗ್ತಾ ಇದೆ. ಬಂದ್ ಮಾಡ್ಬಿಡ್ತೀವಿ, ಇವ್ರು ಯಾರು ಬಂದ್ ಮಾಡಕ್ಕೆ ಯಾಕೆ ಬಂದ್ ಮಾಡಬೇಕು? ಸಮಸ್ಯೆ ಏನಿದೆ ಅದು ಸರಿ ಮಾಡ್ಕೋದಾಗಲ್ಲ. ಕರೆಕ್ಟ್. ಈಗ ಎಲ್ಲ ಮಾತಾಡದೇ ಇರೋದೇ ಸಮಸ್ಯೆ ಆಗ್ತದೆ. ನೋಡಿ, ಈ ಥರ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಆಗೋ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು, ನಾವಲ್ಲ. ಇವ್ರು ಬೈಬೇಕು, ಮುಂಬಳಿಯವ್ರು ಬೈಬೇಕು, ರಾಕ್ಲೈನ್ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತೂ ನೆನ್ನೆ ವಿಡಿಯೋ ನೋಡಿದೆ, ರವಿ ಸರ್ ಚೆನ್ನಾಗಿ ಬೈದಿದ್ದಾರೆ. ಮುಚ್ಚಿಬಿಡ್ರಯ್ಯ, ಮುಚ್ಕೊಂಡು ಹೋಗ್ಬಿಡ್ರಯ್ಯ, ಎಲ್ಲ ಹೋಗ್ಬಿಡ್ಲಿ, ಬೀದಿಗೆ ಹೋಗ್ಬಿಡ್ಲಿ ಅಂತ. ಸೊ ಇವ್ರು ಚೇಂಬರಲ್ಲಿ ಕೂತ್ಕೊಂಡು ನೀವೆಲ್ಲ ಮಾತಾಡ್ಬೇಕು ಸರ್. ಕೆಲಸದ ಮೇಡಮ್, ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ ಇವಾಗ. ಬಂದು ಸಿನಿಮಾ ರಿಲೀಸ್ ಮಾಡ್ರೋ ಬಡಿ ಮಕ್ಳ ಅಂತ, ತಿರ್ಗಾ ಹೋಗಿ ಚೇಂಬರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಅಂತೀರಾ ನಮಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಇಲ್ಲೊಬ್ಬ ಅವನೇ ಮೇಡಮ್, ಇಲ್ಲಿ ಚೇಂಬರು ನಮ್ಮವನೊಬ್ಬ, ಇಲ್ಲಿ ಚೇಂಬರ್ ಅವನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ಒಂದು ಸೆಕೆಂಡ್ ಧ್ರುವನ್ ಕೊಟ್ಟೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್, ಎಲ್ರಿಗೂ ಖುಷಿ ಆಗುವಂಥದ್ದು, ಹೀ ಬೀಯಿಂಗ್ ಅ ರೆಪ್ಯೂಟೆಡ್ ಡೈರೆಕ್ಟರ್, ಅವ್ರು ಎಷ್ಟೋ ಜನ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ರು. ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು, ಆ್ಯಂಡ್ ಆಲ್ಸೋ ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮಂಜು ಅವರಾಗಿರ್ಬೋದು. ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು KDಯಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಮೇಡಮ್, ನಮ್ಮ ಮೈದನ್ ಜೊತೆ ಒಂದು ಶಾಟಲ್ಲಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬೇಡ ಅಂತ ಅವನೇ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್. 100% ಬರ್ತೀನಿ ಮೇಡಮ್. ಹಂಗಾರೆ ಪ್ರಭುದೇವ ಜೊತೆ ಬರ್ತೀನಿ ಮೇಡಮ್, ಇವನ್ ಜೊತೆ ಮಾತ್ರ ಬರಲ್ಲ. ಥ್ಯಾಂಕ್ ಯು ಅಪ್ಪ. ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ, ಬೇರೆಯವ್ರ ನಮ್ಮ ಕಲಾವಿದ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಲಿ ಬೇಜಾರು ಅನ್ಕೊಬಿಡಿ. ಅದಕ್ಕೆ ಇನ್ನೊಂದು ವೇದಿಕೆನ, ಸಪ್ರೇಟ್ ವೇದಿಕೆ ಮಾಡ್ತಾ ಇದ್ದೀನಿ. ಆಲ್ ನಮ್ಮ ಟೆಕ್ನಿಷಿಯನ್ಸ್, ಯಾಕೆಂದರೆ ಅವರೆಲ್ಲ ಹೀರೋಗಳು. ಅದನ್ನೇ ಒಂದು ನಿಮ್ಮೆಲ್ಲರಿಗೂ, ನನ್ನ ಪತ್ರಿಕಾ ಮಿತಿಗೆ ಎಲ್ಲರಿಗೂ ತೋರಿಸ್ತೀನಿ ಅದನ್ನು, ನನ್ನ ಟೆಕ್ನಿಷಿಯನ್ಸು.